ನಾನಿರುವುದೇ ನಿಮಗಾಗಿ. ನಮಸ್ಕಾರ. ಈ ನಾನಿರುವುದೇ ನಿಮಗಾಗಿ ಶೋಲಿ ನೋಡ್ತಾ ಇದ್ದೀರಾ. ಎಷ್ಟೊಂದು ಆಸೆಗಳು ಬಂತು. ಕೆಲವರು ಎಜುಕೇಷನ್ ಹೆಲ್ಪ್ ಕೇಳ್ಕೊಂಬಂದ್ರು, ಕೆಲವರು ಫೈನಾನ್ಷಿಯಲ್ ಹೆಲ್ಪ್ ಕೇಳ್ಕೊಂಬಂದ್ರು, ಕೆಲವರು ಸ್ಪೋರ್ಟ್ಸ್ ಹೆಲ್ಪ್ ಕೇಳ್ಕೊಂಬಂದ್ರು, ಇನ್ನು ಕೆಲವರು ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಒಂದು ಮಾಡಿಸಿ ಅಂತ ಬಂದಿದ್ರು. ಸೊ ಅದನ್ನೆಲ್ಲ ನಾವು ನಮ್ಮ ಶೋ ಮೂಲಕ ನೆರವೇರಿಸಿ ಅವ್ರ ಲೈಫು ತುಂಬ ಚೆನ್ನಾಗಿ ಸೆಟ್ಲ್ ಆಗಿದೆ, ಚೆನ್ನಾಗೂ ಇದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಮಾತಾಡ್ತಿರೋ ವಿಷಯ ಒಂದು ಫ್ಯಾಮಿಲಿ ಬಗ್ಗೆ. ತುಂಬ ಪ್ಯಾಸಿಫಿಕ್ ಫ್ಯಾಮಿಲಿ. ಪ್ಯಾಸಿಫಿಕ್ ಫ್ಯಾಮಿಲಿ ಅಂದರೆ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚಂದ. ಅಂಥ ಫ್ಯಾಮಿಲಿಲಿ ಒಬ್ರು ಏಂಜಲ್ ರೂಪದಲ್ಲಿ ಒಂದು ಹುಡುಗಿ ಬಂದಿದೆ. ಆ ಹುಡುಗಿ ಬಂದು ಆ ಫ್ಯಾಮಿಲಿ ಯಾವ ರೀತಿ ಒಂದು ಬದಲಾವಣೆ ತೋರಿಸಿದೆ ಅಂತ ನೀವೇ ನೋಡಿ. ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದ್ರು ಈರವ್ವಳ ಧೈರ್ಯ ಮತ್ತು ತ್ಯಾಗಕ್ಕೆ ಯಾರು ಸರಿಸಾಟಿ ಆಗಲಾರರು. ಇವಳ ಮಾನವೀಯತೆಯನ್ನ ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಈ ಕುಟುಂಬದ ಸಹಾಯಕ್ಕೆ ಯಾರೂ ಬರದೇ ಇದ್ದಾಗ ಈ ಮನೆಯ ಧ್ವನಿಯಾಗಿ ಬೆಳಕಾಗಿ ಬಂದಿರುವ ಈರವ್ವಳಂತಹ ದಿಟ್ಟ ಮಹಿಳೆಯ ತ್ಯಾಗ ಎಲ್ಲರಿಗೂ ಮಾದರಿಯಾಗಲಿ. ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ನೋಡಿ, ಇವಾಗ ನಾವು ಏನೇ ಸಹಾಯ ಮಾಡಬೇಕಾದ್ರೂ ಬೇರೆಯವ್ರು ಸಹಾಯ ಮಾಡ್ತಾರೋ ಇಲ್ವೋ ಅದಕ್ಕೆ ವೆಯ್ಟ್ ಮಾಡಬೇಕಾಗಿಲ್ಲ. ನಮ್ಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ನಾವು ಹೋಗಿ ಸಹಾಯ ಮಾಡಬೇಕು, ನಾವು ಮುನ್ನುಗ್ಗಬೇಕು. ಇದಕ್ಕೊಂದು ಚಿಕ್ಕ ಕತೆ ಇದೆ. ಒಂದ್ಸಲ ತುಂಬ ಮಳೆ ಬರ್ತಾ ಇತ್ತು, ಫ್ಲಡ್ಸು. ಸೊ ಒಂದು ತಂದೆ ಅವ್ರ ಮಗಳು ಕರ್ಕೊಂಡು ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡ್ತಾ ಇದ್ರು. ಇನ್ನೇನು ಆಲ್ಮೋಸ್ಟ್ ರಿವರ್ ಆ ಬ್ರಿಡ್ಜ್ ಲೆವೆಲ್ ಬಂದ್ಬಿಡ್ತು. ಆಲ್ಮೋಸ್ಟ್ ಏನು ಬ್ರಿಡ್ಜ್ ಅಷ್ಟೇ ಸ್ವಲ್ಪ ವೀಕ್ ಆಗಿತ್ತು. ಸರಿ, ತಂದೆ ಹೇಳಿದ್ರು ಮಗುಗೆ ಹೆದರಿಕೆ ಆಯ್ತು, ಈ ಥರ ಮಗುವಿಗೆ ಬಿದ್ದು ಬಿಡ್ಬೋದೇನೋ ಅಂತ. ಮಗಳಿಗೆ ನನ್ನ ಕೈ ಹಿಡ್ಕೊ ಮಗಳೇ ಅಂತೇಳಿ. ಅವಾಗ ಮಗಳು ಹೇಳಿದ್ಲು, ಇಲ್ಲ ಪಾಪ ನೀನು ಕೈ ಹಿಡ್ಕೊನಂತು. ಯಾಕಮ್ಮ ನಾನು ಹಿಡ್ಕೊಂಡ್ರು ಒಂದೇ, ಇಲ್ಲ ನೀನು ಹಿಡ್ಕೊಂಡ್ರು ಒಂದೇ ಅಲ್ವಾ? ಇಲ್ಲ ಪಾಪ ನಾನು ಹಿಡ್ಕೊಂಡ್ರೆ ನಾನು ಸ್ವಲ್ಪ ನಿನಗಿಂತ ಸಣ್ಣಕ್ಕಿದ್ದೀನಿ, ಸಪೋಸ್ ಒಳಗೆಲ್ಲ ಬಂದ್ಬಿಟ್ಟು ನಾನು ಹೊಡ್ಕೊಂಡು ಹೋಗ್ಬಿಡುತ್ತೆ, ನಾನೇನು ಮಾಡಲಿ? ಇವಾಗ ನೀನು ನನ್ನ ಕೈ ಹಿಡ್ಕೊಂಡ್ರೆ ಜೋಪಾನವಾಗಿ ಕರ್ಕೊಂಡು ಹೋಗ್ಬೋದು. ಹೆಲ್ಪಿಂಗ್ ನೇಚರ್ ಅಂತ ಬಂದಾಗ ಮಾಡಬೇಕಾಗಿತ್ತು ತಂದೆ, ಅದು ಕರ್ತವ್ಯ. ಬಟ್ ಎಲ್ಲೋ ಒಂದು ಕಡೆ ಯಾರು ಕೈ ಹಿಡ್ಕೊಂಡ್ರೆ ಎಲ್ಲ ಒಂದೇ ಅಂತ ತಿಳ್ಕೊಂಡ್ರು. ಬಟ್ ಎಲ್ಲ ಹೆಲ್ಪ್ ಮಾಡಬೇಕಾದ್ರೆ ಬೇರೆಯವ್ರು ಮಾಡ್ತಾರಲ್ವ, ನಾವು ಮುನ್ನೋಗ್ಬೇಕು. ಸೊ ಇದೊಂದು ಸ್ಮಾಲ್ ಸ್ಟೋರಿ. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋದು ಒಂದು ಹೆಂಗಸು ಈರವ್ವ ಅಂತ. ಅವಳು ಹೆಂಗೆ ಒಂದು ಫ್ಯಾಮಿಲಿಗೆ ಒಂದು ಏಂಜಲ್ ಥರ, ಇಲ್ಲ ಒಂದು ಹೆಲ್ಪಿಂಗ್ ನೇಚರ್ ಥರ ಹೆಂಗೆ ಓದ್ಲು ಅಂತ ಅವ್ರ ಬಾಯ ಹೇಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಈರವ್ವ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ನಾವು ಧಾರವಾಡದಿಂದ. ನಿಮ್ಮ ಮಗುನ ಅದು? ಏನ್ ಮಾಡ್ತಿದ್ದೀರಾ ನೀವು? ನಾವು ಕಳೆ ಕುಕ್ಕೇರಿ ಹೊಲವನಿ. ಕೂಲಿ ಕೆಲಸ ಮಾಡ್ತೀರಾ? ಏನೇನ್ ಮಾಡ್ತೀರಾ ಕೂಲಿ ಕೆಲಸದಲ್ಲಿ? ಭತ್ತ ಕಳೆರಿ, ಹತ್ತೆ ಕಳೆ. ಎಷ್ಟು ಬರುತ್ತಮ್ಮ ದಿನ? ದಿನ 30 ರೂಪಾಯಿ ಕೊಡ್ತಾರೆ. 30 ರೂಪಾಯಿ ಬರುತ್ತೆ ದಿನ. ಒಬ್ರೇ ಮಗುನ? ಇಲ್ರಿ, 4 ಮಂದಿ ಇದಾರೆ. 4 ಮಕ್ಳು? ನಿಮ್ಗೆ 4 ಮಕ್ಳು ಇದಾರ? ಇದು ಮೊದಲನೇ ಮಗುನ ಇಲ್ಲ? ಅಲ್ರಿ, ಈಕೆ ಸಣ್ಣಾಕಿರಿ. ನಿಮ್ಗೆ ಎಷ್ಟು ವಯಸ್ಸು? ಏನಾರ ನನಗೂ ನೆನಪಿಲ್ರಿ. ಎಷ್ಟು ವರ್ಷ ಇರ್ಬೋದು ನಿಮ್ಗೆ? 25 ವರ್ಷ 26 ವರ್ಷ ಇರುತ್ತಾ? 25 ಇರ್ಬೋದು. ನಿಮ್ಗೆ 10 ವರ್ಷ ಆತ್ರಿ. 10 ವರ್ಷ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಟ್ರಿ? ಆಮೇಲೆ ನಿಮ್ ಗಂಡ ಏನ್ ಮಾಡ್ತಿದ್ದಾರೆ? ಅವರು ಬಾಯಿ ಇಲ್ರಿ, ಅವ್ರದ್ದು ಕಿವಿನೂ ಇಲ್ರಿ. ಅಮ್ಮ ಬಾಯಿ ಇಲ್ರಿ ಅವ್ರು 4 ಮಂದಿದನು. ಯಾರ್ಯಾರಿಗೆ? ನಮ್ಮ ಯಜಮಾನ್ರಿ, ನಮ್ಮ ಮಾವಾರಿ, ನಮ್ಮ ಮಾವಾರ ತಮ್ಮಾರಿ, ನಮ್ಮ ನಾದ್ನಿ ರೀ. ಇಟ್ರದ್ದು ಬಾಯಿ ಇಲ್ರಿ. ನಂದು ಒಬ್ಬಾಕಿದ ಬಾಯಿ ಇತ್ರ ನಾ ಒಬ್ಬಾಕಿ ಮಾತಾಡ್ತೇನೆ. ಬಾಯಿಲ್ಲ ಮಾತಾಡಕ್ಕಾಗಲ್ಲ? ಇಲ್ರಿ, ಕಿವಿನೂ ಇಲ್ರಿ, ಬಾಯಿನೂ ಇಲ್ರಿ. ಕಿವಿನೂ ಇಲ್ಲ, ಬಾಯಿ ಇಲ್ಲ. ಇಷ್ಟೆಲ್ಲ ಇದೆ ನಿಮ್ಗೆ ಇದ್ರ ಜೀವನದಲ್ಲಿ? 400 ರೂಪಾಯಿ ಕೊಡ್ತಾರ್ರಿ ತಿಂಗಳಿಗೆ. ಅದು ಟೈಮ್ ಸರಿಯಾಗಿ ಬರೋಂಗಿಲ್ರಿ. ಅಟ್ರದಾಗ ಜೀವನ ಸಾಕ್ಸುದ್ರಿ. ಹೊರಬಿದ್ದ ಎಲ್ಲಿ ಹೋಗಂಗಿಲ್ರಿ ಅವ್ರು. ಕಿವಿ ಕೇಳಂಗಿಲ್ಲ, ಬಾಯಿನೂ ಇಲ್ರಿ. ಗಾಡಿ ಅದು ಬಂದಿದ್ದು ಏನು ಕೇಳಿಸಂಗಿಲ್ರಿ. ಆ 30 ರೂಪಾಯಿ ಕೂಲಿ ದುಡ್ಕೊಂಡ್ ಬಂದನ. ನಿಮಗೆಲ್ಲ ನಿಮ್ಗೆ ಕಿವಿ ಜನ ಮಾತಾಡ್ತಿದ್ದೀರಾ, ನಿಮ್ಗೆ ಕಿವಿ ಕೇಳಿಸ್ತಾ ಇದೆ, ನಿಮ್ಗೆ ಅರ್ಥನೇ ಆಗ್ತಿಲ್ಲ ನನಗೆ. ಅವ್ರ ಕಿವಿ ಕೇಳಂಗಿಲ್ರಿ, ಬಾಯಿನೂ ಫ್ಯಾಮಿಲಿ ಯಾರಿಗೂ ಕೇಳೋದಿಲ್ಲ ಏನ್ರಿ? ಅಲ್ಲ, ಅವ್ರ ಸಂಸಾರದಲ್ಲಿ ಯಾರಿಗೂ ಇಲ್ಲ? ಅದೇ ನಿಮ್ಮ ಮಾವರ್ಗೂ ಇಲ್ಲ, ನಿಮ್ಮ ಮಾವರ್ ತಮ್ಮವ್ರಿಗೂ ಇಲ್ಲ, ಆಮೇಲೆ ನಿಮ್ಮ ಯಜಮಾನ್ರಿಗೂ ಇಲ್ಲ, ಆಮೇಲೆ ನಿಮ್ಮ ನಾದ್ನಿಗೂ ಇಲ್ಲ. ಇನ್ನೊಬ್ರು ತೀರ್ಕೊಂಡ್ರಿ. 5 ಮಂದಿ ಇದ್ರಿ ಅವ್ರು. ಅವ್ರಿಗೂ ಇಲ್ಲ. ಅವ್ರು ತೀರ್ಕೊಂಡ್ರಿ. ಅವ್ರು 2 ವರ್ಷ ಆತ್ರಿ. ಬಹಳ ವಿಚಿತ್ರವಾಗಿದೆ, ಕೇಳಕ್ಕೆ ವಿಚಿತ್ರವಾಗಿ. ಹೆಂಗೆ ಇದು ಫ್ಯಾಮಿಲಿ? ಅವ್ರ ಫ್ಯಾಮಿಲಿ ನಿಮ್ಗೆಲ್ಲ ಚೆನ್ನಾಗಿದ್ದು ನೀವ್ ಹೆಂಗೆ ಮದುವೆ ಮಾಡ್ಕೊಂಡಿದ್ರೆ ಆಶ್ಚರ್ಯ ಆಗ್ತದೆ. ಅವರೆಲ್ಲ ಬಂದಿದಾರಲ್ಲಮ್ಮ? ಇವರು ಮಾತನಾಡಲಾರರು. ಇವರಿಗೆ ಶ್ರವಣ ಶಕ್ತಿಯೂ ಇಲ್ಲ. ಇವರ 2 ಪೀಳಿಗೆಯ ಶಾಪವನ್ನ ಈ ಮುಗ್ಧ ಹುಡುಗಿ ವಿಮೋಚನೆ ಮಾಡಿದ್ಲು. ನಾನಿರುವುದೇ ನಿಮಗಾಗಿ.